ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನಾನು ತೋರಿಸ್ತೀನಿ ಒಂದು ಕಡೆಯಿಂದ. ಸೊ ಬನ್ನಿ, ಇವತ್ತೇನೆಂದರೆ ನಮ್ಮ ತೋಟದಲ್ಲಿ ಎಳ್ನೀರು ಕುಯಿಸ್ತಾ ಇದ್ದೀವಿ. ಇವತ್ತು ನಾವು ಎಳ್ನೀರು ಕುಯಿಸ್ತಾ ಇದ್ದೀವಿ. ಹಂಗೆ ಒಂದು ಎಳ್ನೀರು ಕುಡ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ ಗಾಯ್ಸ್, ಈಗ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ನ್ಯಾಚುರಲ್ ಡ್ರಿಂಕ್, ಅದು ನ್ಯಾಚುರಲ್ ಡ್ರಿಂಕ್. ಬನ್ನಿ ಕುಡಿಯೋಣ, ಹಾಗೆ ನಿಮಗೂ ಕುಡಿಸ್ತೀನಿ. ಬನ್ನಿ, ನೀವೇಂಗೆ ಬರ್ತೀರಿ ಅಲ್ವಾ? ಬನ್ನಿ. ಎಲ್ಲ ಅಂತ ಅಲ್ಲಿ ಎಲ್ಲ ಒಂದೊಂದು ಮರತ ಇದ್ದಿದ್ದೆಲ್ಲ ತಗೋಗಿ ಒಂತಕ್ಕೆ ಸ್ಟೋರೇಜ್ ಮಾಡವ್ರೆ. ಮತ್ತು ಇನ್ನೂ ಅಲ್ಲಿ ಒಳಗೊಂದು ತೋಟ ಇದೆ, ಫುಲ್ಲು ಒಳಗೆ ಹೋಗಬೇಕು ಎಲ್ಲ ಗೊಜ್ಜೆ. ಆದರೆ ಇವತ್ತು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲಿಗೂ ಸುದ. ಬನ್ನಿ, ಇಲ್ಲೇ ಎಲ್ಲನೂ ಸ್ಟೋರೇಜ್ ಮಾಡಿದ್ದಾರೆ. ಎಲ್ಲ ಸ್ಟೋರೇಜ್ ಮಾಡೋರು ನೋಡಿ ಗಾಯ್ಸ್. ಇನ್ನೂ ಐತೆ ಗಾಯ್ಸ್. ಇನ್ನೂ ಇಲ್ಲೋಡಿಲಿ ಆಯ್ ಮಾಡು ನೋಡಿ ಗಾಯ್ಸ್, ಕೆತ್ಕೊಟ್ಟವ್ರು ಈಗ. ಈಗ ಕರ್ಕೊಯ್ತಾರ ಜಾಗ ಯಾವುದು ಗೊತ್ತಾ ನಿಮಗೆ? ನಮ್ಮಪ್ಪ ನಮ್ಮಮ್ಮ ಜಾಸ್ತಿ ಇಷ್ಟಪಡೋಂಥ ಜಾಗ. ಹಾಗೆ ನಾನು ಸುಧಾ ಈಗ ನಮ್ಮ ರಜೆ ಸಿಕ್ತು ಅಂತ ಅಂದರೆ ನಾವು ಅದೇ ತೋಟಕ್ಕೆ ಹೋಗೋದು. ಹಾಂ, ಬನ್ನಿ ಆ ತೋಟಕ್ಕೆ ಕರ್ಕೊಯ್ತೀನಿ. ಈಗೆಲ್ಲ ಮಳೆಗಾಲ ಈಗ ಮಳೆ ಹುಯ್ತಾರ ಕಾರಣದಿಂದ ಫುಲ್ ಎಲ್ಲ ಗೊಜ್ಜೆ, ಎಲ್ಲಿ ಕಾಲಿಡೋಕ್ಕೂ ಆಗ್ತಾಯಿಲ್ಲ. ನಿಮ್ಮನ್ನ ಕರ್ಕೊಯ್ತೀನಿ ಬನ್ನಿ. ಎಲ್ಲಿ ಕಾಲಿಟ್ರು ಗೊಜ್ಜೆ ನೋಡಿ. ಅದಕ್ಕೆ ಇನ್ನೊಂದು ಜಾಗ ಐತೆ, ಆ ಕಡೆ ಜಾಗದಿಂದ ಹೋಗೋಣ ಬನ್ನಿ. ಹಂಗಲ್ಲ, ಹಿಂಗೆ ಬಂದಿದ್ದಕ್ಕೆ ಒಂದು ಕಾಯಿ ಸಿಕ್ತು ಗಾಯ್ಸ್. ಕಾಯಿ ಒಂದು ಹಾಂ, ಇದೇನು ಹಂಗೆ ಹೋಗ್ಬೇಕು. ಹಾಂ, ಇದು ಬಂದು ಇಲ್ಲೈತಲ್ಲ, ಇಲ್ಲೊಂದು ಸ್ಮಾಲ್ ಪ್ಲೇಸ್ ಇದೆ ಏಕ. ಈ ತೋಟ ನಾವು ಬೋಗ್ಯಕ್ಕೆ ಮಾಡಿರೋದು, ಅಂದರೆ 6 ವರ್ಷಕ್ಕೆ ಅಂತ ಲೀಸ್ಗೆ ಹಾಕ್ಸ್ಕೊಂಡಿರೋದು ಇದು. ಮತ್ತು ಇದು ಏಕ ಗೈಸ್, ಇದು ಏಕ ಲೀಸ್ಗೆ ಹಾಕ್ಸ್ಕೊಂಡಿರೋದು. ಸೊ ಅದಕ್ಕೆ ಅದು ಈಗ ಉಳಿಸ್ಬೇಕಾಯ್ತು. ಎಲ್ಲ ತ್ಯಾವ ಅಲ್ವಾ, ಗಾಡಿ ಅದು ಬರೋದಿಲ್ಲ ಒಳಗಡಿಕೆ ಟ್ಯಾಕ್ಟ್ರುಗಳು. ಬನ್ನಿ ನಮ್ಮದು ತೋಟ ಬಂತು ಗಾಯ್ಸ್, ಬಂತು ಗಾಯ್ಸ್. ಇದು ನಮ್ಮ ತೋಟ ಗಾಯ್ಸ್, ಇದು ನಮ್ಮ ತೋಟ ಗಾಯ್ಸ್. ಇಲ್ಲಿ ನಾವು ಏನು ಬೆಳಿತೀವಿ ಅಂತ ಅಂದರೆ ವಿಳ್ಯೆದೆಲೆ, ಅಡಿಕೆ, ತೆಂಗು, ಈ 3 ಸುಧಾ ಈ ತೋಟದಲ್ಲೇ ಇದೆ. ನೋಡ್ತೀರಾ ಅಡಿಕೆ ಎತ್ಕೋತಾ ಇದ್ದೀನಿ ನೋಡಿ ಗಾಯ್ಸ್. ಅಡಿಕೆ ಇದೇ ನಮ್ಮ ತೋಟದ ಅಡಿಕೆ ನೋಡಿ ಗಾಯ್ಸ್. ಪಾಪ ನಮ್ಮಮ್ಮ ಹೊಸಿ ಕಳೆ ಬೆಳೆದಿತ್ತಿಲ್ಲ ಗಾಯ್ಸ್. ಕಳೆ ಅಂದರೆ ಬಂದು ನೋಡಿ ಈ ಥರ ಸತ್ತೆ ಕಳೆ ಎಲ್ಲ ಬಿದ್ದಿತ್ತು, ಹೊಸಿ ಬೆಳೆಯುತ್ತಿಲ್ಲ ಪಾಪ. ಎಲ್ಲನೂ ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರೇ ಸೇರಿ ಎಲ್ಲನೂ ಫುಲ್ ಕಿತ್ತಾಕಿದ್ದಾರೆ. ನಮಗೆ ಇದು ಬಿಟ್ರೆ ಭಾನುವಾರ ಆಯಿತು ಅಂದರೆ ಇದೆ. ಆಮೇಲೆ ಜಾಸ್ತಿ ನಾವು ಬೆಳೆಯೋಂಥದ್ದು ವಿಳ್ಯೆದೆಲೆ. ಇಲ್ಲಿಂದ ನೋಡಿ ಗಾಯ್ಸ್ ಫುಲ್ಲು. ಇನ್ನೊಂದು ಇದೆಲ್ಲ ನಾವು ನೆಟ್ಟಿದ್ದು ಗಾಯ್ಸ್. ಇದು ಈ ಲಾಕ್ಡೌನ್ ಟೈಮಲ್ಲಿ ಇದೊಂದು ಮತ್ತು 1 2 3 ಇದನ್ನು ನಾನು ನೆಟ್ಟಿದ್ದು. ಇನ್ನು ಮಿಕ್ಕಿದೆಲ್ಲ ನಮ್ಮ ಪಪ್ಪ ನೆಟ್ಟಿದ್ದು. ಈಗ ತಿರ್ಗಾ ಇದೆಲ್ಲ ನಮ್ಮ ಪಪ್ಪ ನೆಟ್ಟಿದ್ದು. ಇಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಗಾಯ್ಸ್. ಈಗೆಲ್ಲ ವಿಳ್ಯೆದೆಲೆ ಕೂದಿ ಮಾರಿಬಿಟ್ಟವ್ರೆ. ಇಲ್ಲಾಂದರೆ ಎಲ್ಲ ಐತಲ್ಲ ನೋಡಿ, ಇಲ್ಲಿ ಇಷ್ಟು ಇರ್ತಿತ್ತು ಗಾಯ್ಸ್. ಒಂದೊಂದು ಮರದಲ್ಲೂ ಇಷ್ಟು ಇರ್ತಿತ್ತು. ಏನು ಇದೆಲ್ಲ ನಮ್ಮ ಅಪ್ಪಾಜಿಯವ್ರು ಸಣ್ಣವ್ರು ಇದ್ದಾಗ ನೆಟ್ಟಿದಂತೆ, ಅದನ್ನು ಇಲ್ಲಿ ಗಂಟೆ ಕಂಟಿನ್ಯೂ ಮಾಡ್ಕೊಬಂದವ್ರು ನಮ್ಮ ಅಪ್ಪ ಅವರು.
ನೋಡಿ. ಹಲೋ ಗೈಸ್, ಇನ್ನೇನು ಈಗ ಮಳೆ ಇಲ್ಲ ಅಂದಿದ್ರೆ ಇವತ್ತು ಕುಯ್ತಿದ್ರು. ನೀವು ಒಂದಿನ ಕುಯ್ಯೋದು ಸುಧಾ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಬೆಳೆದೆಲ್ಲ ಕುಯ್ದು ಅದು ಕಳ್ಕೆ ಹಿಡ್ದು ಇವೆಲ್ಲ ಈಗ ಹೊಸ ಇವು ನೆಟ್ಟಿರೋದು. ಈಗ ರೀಸೆಂಟಾಗಿ ಒಂದು 15 ಡೇಸ್ ಆಯಿತು. 15 ಡೇಸ್ ಆಯಿತು ಬ್ರೋ. ಎಲ್ಲ ನೆಟ್ಟು ಒಂದು 30 ಅಡಿಕೆ ಸಸಿಗಳನ್ನ ಎಲ್ಲ 15 ಡೇಸಿಂದ ನೆಟ್ಟಿರೋದು ನೋಡಿ. ಈ ಕಡೆ ಏನು ಇರಲಿಲ್ಲ ಅಂತ ಈಗ ನೆಟ್ಟಿರೋದು. ನಮಗೆ ಈಗ ಮಳೆಗಾಲದಿಂದ ನೀರು ಹೋಯ್ತಲ್ಲ ಗೈಸ್. ಮಳೆ ಏನಾರು ನಿಂತೋಯ್ತು, ಈ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲೈತಲ್ಲ ಈ ಬಾವಿಯಿಂದ ಫುಲ್ ಇಷ್ಟಾಗಲೆಲ್ಲ ಕ್ಲೀನ್ ಮಾಡ್ಕೋತೀವಿ. ಕ್ಲೀನ್ ಮಾಡ್ಕೊಂಡು 2 ಚೌರಿಗೆ ತೊಗೊಂಡು ಈ ಚೌರಿಗೆ ಇಲ್ಲಿಂದ ನೀರಲ್ಲಿ ಡಂಪ್ ಮಾಡ್ತೀವಿ ಗೈಸ್. ಇಲ್ಲಿಗೆ ಈ ಎಲೆಂಬು ಬೆಳೆದೆಲೆ ಅಂಬ ಐತಲ್ಲ ಇಲ್ಲೆಲ್ಲ ನಾವು ನೀರು ಬೇಕು. ಯಾಕೆಂದರೆ ನೀರಿದ್ದರೆ ಮಾತ್ರ ಇದು ಗಿಡ ಅಂಬಲ್ಲಿ ಎಲೆ ಬರೋದು, ಇಲ್ಲಾಂದರೆ ಬರೋದಿಲ್ಲ ಗೈಸ್. ಸೊ ಹಾಗಾಗಿ ಹೀಗೆ ಮಳೆ ಅಲ್ವಾ, ಈಗೇನು ನೀರಿಂದು ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಫುಲ್ ನೋಡಿ ಎಲ್ಲ ಮಣ್ಣೆಲ್ಲ ಫುಲ್ಲು ತೇವ ಇರ್ತದೆ. ಹಾಗಾಗಿ ಹೀಗೆ ನೀರು ಇರೋಂಗಿಲ್ಲ ಗೈಸ್. ನೋಡಿ ಒಂದು ಸೆಕೆಂಡ್. ಎಲ್ಲ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಹಾಗೆ ಇನ್ನೊಂದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಮುಂದೆ ಹೊಸ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರೆಲ್ಲ ಈ ಲಾಗ್ನ ನೋಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಓಕೆ, ಬಾಯ್.